ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕಳೆದ ವಾರ ನಾವು ಕೇಳಿದಂಥ ವಾಕ್ಯ ಯಾರು ನೆನಪಿದೆ? ಏನನ್ನು ಕೇಳಿದ ಅಂಶ? ಕರ್ತನ ಬರುತ್ತದೆ. ಕರ್ತನ ದಿನ ಬರುತ್ತಿದ್ದರಿಂದ ನಾವೆಲ್ಲ ಎಚ್ಚರವಾಗಿರಬೇಕು ಅನ್ನೋದನ್ನು ನೋಡ್ತೀವಿ. ಇವತ್ತು ಹಗ್ಗಾಯ ಪುಸ್ತಕವನ್ನು ಧ್ಯಾನ ಮಾಡೋಣ. ಯಾವ ಪುಸ್ತಕ? ಹಗ್ಗಾಯ ಪುಸ್ತಕ. ಮಕ್ಕಳೆಲ್ಲರೂ ಕೇಳಿಸ್ಕೋಬೇಕಿತ್ತು. ಯಾವ ಪುಸ್ತಕ? ಹಗ್ಗಾಯ ಪುಸ್ತಕ. ಪ್ರವಾದಿ ಹೆಸರು ಹಗ್ಗಾಯ. 2ನೇ ಅಧ್ಯಾಯ ಇದರಲ್ಲಿದೆ. ಆದರೆ ದೇವರ ಹೃದಯ ನಮಗೆ ಗೊತ್ತಾಗುತ್ತೆ. ದೇವರು ಏನನ್ನ ನಮಗೆ ಹೇಳಬೇಕು ಅಂತಿದ್ದಾರೆ ಅನ್ನೋದು ಇಲ್ಲಿ ನಮಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ಇವತ್ತಿನ ಅಂಶ ದೇವರಿಗೆ ಪ್ರಥಮ ಸ್ಥಾನ ಕೊಡಿರಿ ಅಂತ. ಅಲ್ಲೂಯ. ಯಾರಿಗೆ? ದೇವರಿಗೆ ನಾವೇನ್ ಮಾಡಬೇಕು? ಪ್ರಥಮ ಸ್ಥಾನ ಮಾಡಬೇಕು. ಏನು ಪ್ರಥಮ ಸ್ಥಾನ ಕೊಡೋದು ಅಂದ್ರೆ ಏನು ಪ್ರಥಮ ಸ್ಥಾನ ಕೊಡೋದು? ಎಲ್ಲರಿಗಿಂತ, ಎಲ್ಲ ವಿಷಯಗಳಿಗಿಂತ ತೀರ್ಮಾನ ಮಾಡೋ ಸಮಯ ಅಂತ ಬಂದಾಗ ನಾವು ದೇವರನ್ನೇ ಆಯ್ಕೆ ಮಾಡಿಕೊಟ್ಟು. ಅಲ್ಲೂಯ. ಯಾವುದೇ ವಿಷಯ, ಯಾರದೇ ಜೊತೆ, ಯಾವುದೇ ವಸ್ತುವಿನ ಜೊತೆ, ಜನರ ಜೊತೆ, ಯಾವುದೇ ದೇವರ ಜೊತೆ ನಾವು ತಾಳೆ ಹಾಕಿ ನೋಡುವಾಗ ಒಂದು ವೇಳೆ ಅಂತ ಪರಿಸ್ಥಿತಿ ಬರುತ್ತೆ. ಈಗ ಗಂಟೆಜಲಪುರದಲ್ಲಿ ಈಗ ತಿಮ್ಮಪ್ಪರ ಸಾವಾದಾಗ ತೀರ್ಮಾನ ಮಾಡಿಕೊಳ್ಳುವ ಸಮಯ, ಗ್ರಾಮ ಬೇಕಾ, ದೇವರು ಬೇಕಾ, ಊರವರು ಬೇಕಾ, ಯೇಸು ಬೇಕಾ ಅಂತ ಎಲ್ಲರೂ ಒಂದು ಕಡೆ ಆದರೆ ವಿಶ್ವಾಸಗಳೇ ಒಂದು ಕಡೆ ನಿಲ್ಲುವಂತಹ ಪರಿಸ್ಥಿತಿ ಬರುತ್ತೆ. ಪ್ರಥಮ ಸ್ಥಾನ ದೇವರು ಮಾತ್ರ ಮಾಡಬೇಕು ನಮ್ಮ ಜೀವನದಲ್ಲಿ. ಅಲ್ಲೂಯ. ಅದು ಕೊನೆಗೆ ನಮ್ಮ ಸಹವಾದ ಪರವಾಗಿಲ್ಲ. ಯೇಸು ಸ್ವಾಮಿನ ಬಿಟ್ಟು ಬದುಕೋದಕ್ಕಿಂತ ಯೇಸು ಸ್ವಾಮಿನ ನಂಬ್ಕೊಂಡು ಸಾಯೋದೇ ನಮಗೆ ದೊಡ್ಡ ಭಾಗ್ಯ. ಹಾಗಾಗಿನೇ ನಾನು ಹೇಳ್ತಾರದು ಪ್ರತಿಯೊಂದು ವಿಷಯಗಳಲ್ಲೂ ಕೂಡ ನಾವು ದೇವರಿಗೆ ಮೊದಲನೇ ಸ್ಥಾನ ಕೊಟ್ಟರೆ ದೇವರು ಕೂಡ ನಮಗೆ ತಲೆನಾಗಿ ಮಾಡ್ತಾನೆ, ಬಾಲವನ್ನಾಗಿ ಮಾಡೋಣ. ಹಾಗಾಗಿ ಹಗ್ಗಾಯ 1:4ನೇ ವಚನ ಈಗಾಗಲೇ ಓದ್ಕೊಳ್ರಿ. ಏನ್ ಹೇಳುತ್ತೆ ಅಂದರೆ, ಈ ಆಲಯವು ಹಾಳು ಬಿದ್ದಿದೆಯಲ್ಲ, ನೀವು ಒಳಗೋಡೆಗೆಲ್ಲ ಹಲಿಗೆ ಒದಗಿಸಿಕೊಂಡು ಸ್ವಂತ ಮನೆಗಳಲ್ಲಿ ವಾಸಿಸುವುದಕ್ಕೆ ಈ ಸಮಯವು ತಕ್ಕದ್ದೋ ಅಂತ ಯೇಸು ಸ್ವಾಮಿ ಪ್ರಶ್ನೆ ಮಾಡ್ತಾರೆ. ಹಗ್ಗಾಯ ಮುಂದಿನ ವಾರ ಜಕರ್ಯದ ಬಗ್ಗೆ ನಾವು ನೋಡೋಣ. ಈ ಹಗ್ಗಾಯ, ಜಕರ್ಯ ಇಬ್ಬರು ಪ್ರವಾದಿಗಳು ಕೂಡ ಒಂದೇ ಸಮಯದಲ್ಲಿ ದೇವರು ಸೇವೆಗಾಗಿ ಕರೆದಿದ್ದು. ಇಸ್ರಾಯೇಲರು ಬಾಬೆಲ್ ದೇಶಕ್ಕೆ ವಲಸೆ ಹೋಗಿದ್ರು. ಯಾವ ದೇಶಕ್ಕೆ? ಬಾಬೆಲ್ ದೇಶಕ್ಕೆ ಸೆರೆಯಾಳಾಗಿ ಹೋಗಿದ್ರು. ಆದರೆ 70 ವರ್ಷದ ನಂತರ, ಅವರು ಸೆರೆ ಹೋದ 70 ವರ್ಷದ ನಂತರ ಮತ್ತೆ ದೇವರು ಇಸ್ರಾಯೇಲರನ್ನ ಬಾಬೆಲ್ ಅನ್ನುವ ದೇಶದಿಂದ ವಾಪಸ್ ಅವರ ಸ್ವಂತ ದೇಶ ಇಸ್ರಾಯೇಲ್ ದೇಶಕ್ಕೆ ಕರ್ಕೊಂಡ್ಬಂದರು. ಅವರು ಬಾಬೆಲ್ ದೇಶಕ್ಕೆ ಹೋಗೋಕೆ ಮುಂಚೆ ಬಾಬಿಲೋನಿನವರು ಬಂದು ದೇವರ ಆಲಯ ಸೊಲೊಮೋನನು ಕಟ್ಟಿದ್ದ ಆ ದೇವರ ಆಲಯವನ್ನು ಅವರು ಹಾಳು ಮಾಡ್ತಾರೆ. ಅದನ್ನ ಬೆಂಕಿ ಹಚ್ಚಿದ್ದಾರೆ. ಅದರಲ್ಲಿರುವಂತಹ ಎಲ್ಲ ಬಂಗಾರದ ವಸ್ತುಗಳು, ತುಂಬಾ ಅಮೂಲ್ಯವಾದ ವಸ್ತುಗಳನ್ನೆಲ್ಲ ತಗೊಂಡೋಗಿರ್ತಾರೆ. ಅನೇಕರನ್ನ ಸಾಯಿಸ್ತಾರೆ. ಅನೇಕರನ್ನ, ಆ ಜನರನ್ನ ಸರಿಯಾಗಿ ಕರ್ಕೊಂಡು ಹೋಗ್ತಾರೆ. ಯಾವ ದೇವರ ಆಲಯವನ್ನ 7 ವರ್ಷಗಳು ಕಟ್ಟಿ ಅದ್ಭುತವಾಗಿ ಅಲ್ಲಿ ಆರಾಧನೆ ಮಾಡ್ತಾ ಇದ್ರು, ದೇವರ ನಾಮ ಮಹಿಮೆ ಪಡ್ತಾ ಇತ್ತು, ದೇವರ ಮಹಿಮೆ ನೀಡುತ್ತಾ ಇತ್ತು, ಆ ಆಲಯ ಹಾಳಾಯಿತು. ಕಾರಣ ಏನು? ಸೊಲೊಮೋನನು ಕಟ್ಟಿದ ಆಲಯ ಹಾಳಾಗೋದಕ್ಕೆ ಕಾರಣ ಏನು ಅಂದ್ರೆ,
ಇಸ್ರಾಯೇಲರು ಆಲಯಕ್ಕೆ ಹೋಗೋದನ್ನ ನಿಲ್ಲಿಸಿದ್ರು. ಇಸ್ರಾಯೇಲರು ಆಲಯಕ್ಕೆ ಹೋಗಿ ದೇವರನ್ನ ಆರಾಧನೆ ಮಾಡೋದನ್ನ ನಿಲ್ಲಿಸಿದ್ರು. ಅವ್ರದೇ ಆದಂಥ ದೇವರುಗಳು, ಅವ್ರದೇ ಆದಂಥ ಆಚಾರ, ಅವ್ರದೇ ಆದಂಥ ಪದ್ಧತಿಗಳು, ಅವರ ಇಷ್ಟಕ್ಕೆ ಅವರು ನಡೀತಾ ಇದ್ರು. ಯಾವ ಆಲಯದಲ್ಲಿ ದೇವರನ್ನ ಆತ್ಮಿಕ ರೀತಿಯಲ್ಲಿ ಸತ್ಯಕ್ಕೆ ತಕ್ಕಂತೆ ಆರಾಧನೆ ಮಾಡುವೋ ಅಂತ ಆಲಯ ಇದ್ರೂ ಒಂದೇ, ಇಲ್ಲ ಅಂದ್ರೂ ಒಂದೇ. ಇವತ್ತು ಅದೇ ದೇವರು ನಿನ್ನ ಹೃದಯವನ್ನ ಆಲಯ ಮಾಡ್ಕೊಂಡಿದ್ದಾರೆ. ಹಲ್ಲೆಲೂಯಾ. ನಿನ್ನ ಹೃದಯವೇ ದೇವರ ಆಲಯ. ಹಾಗಾದ್ರೆ ಈ ಆಲಯದಲ್ಲಿ, ಈ ನಮ್ಮ ದೇವರ ಆಲಯದಲ್ಲಿ ದೇವರ ಆರಾಧನೆ, ದೇವರ ಪ್ರಾರ್ಥನೆಗಳು ಇಲ್ಲದೆ ಹೋದರೆ ಈ ಆಲಯವನ್ನು ಕೂಡ ದೇವರ ಹಾಳು ಮಾಡ್ತೀನಿ ಅಂತ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ. ನೀವು ನನ್ನ ಆಲಯನ ಹಾಳು ಮಾಡಿದ್ರೆ ನಾನು ನಿನ್ನನ್ನು ಹಾಳು ಮಾಡ್ತೀನಿ. ಇಲ್ಲಿ ದೇವರನ್ನ ಆರಾಧನೆ ಮಾಡುವಂತ ಸ್ಥಳ ಇದೆ. ದೇವರಿಗೆ ಪ್ರಥಮ ಸ್ಥಾನ ಕೊಡುವಂತ ಸ್ಥಳ ನಮ್ಮ ಹೃದಯ. ಈ ನಮ್ಮ ಹೃದಯಗಳಲ್ಲಿ, ನಮ್ಮ ಜೀವಿತಗಳಲ್ಲಿ, ನಮ್ಮ ಆಲೋಚನೆಗಳಲ್ಲಿ ದೇವರಿಗೆ ಮೊದಲನೇ ಸ್ಥಾನ ಕೊಟ್ಟಿಲ್ಲ ಅಂದ್ರೆ ಇದನ್ನ ದೇವರ ದೃಷ್ಟಿಯಲ್ಲಿ ನಾವು ಪ್ರಾಣಿಗಳಂತೆ ಕಾಣ್ತೀವಿ. ಈ ಒಂದು ಇಸ್ರಾಯೇಲ್ ಕೂಡ ಹಾಗೆ ದೇವರ ಒಂದು ಆಲಯದಲ್ಲಿ ದೇವರ ಆರಾಧನೆ ಮಾಡೋದು ಬಿಟ್ಬಿಟ್ಟಿದ್ದಕ್ಕೋಸ್ಕರ ದೇವರು ಶತ್ರುಗಳನ್ನ ಕರ್ಕೊಂಡು ಬಂದ್ರು ಬಾಗಲ ದೇಶದಿಂದ. ಆ ಒಂದು ದೇವಾಲಯನೆಲ್ಲ ಹಾಳು ಮಾಡೋದು, ಎಲ್ಲರನ್ನ ಸೆರೆಯಾಗಿ ಕರ್ಕೊಂಡು ಹೋಗ್ಬಿಟ್ರು. 70 ವರ್ಷದ ನಂತರ ಮತ್ತೆ ಆ ಇಸ್ರಾಯೇಲ್ ಕಣ್ಣೀರಿಟ್ಟಂತ ಪ್ರಾರ್ಥನೆ ಮಾಡ್ತಾಗ, ದೇವರೇ ನಮ್ಮ ಕೂಗನ್ನು ಕೇಳು, ಇಲ್ಲಿ ತುಂಬಾ ನಮ್ಗೆ ಕಷ್ಟ ಆಗ್ತದೆ, ನರಕ ಆಗ್ತದೆ, ನಾವು ತಪ್ಪು ಮಾಡಿದ್ವಿ, ನಿಮ್ಮನ್ನು ಬಿಟ್ಟು ನಾವು ತಪ್ಪು ಮಾಡಿದ್ವಿ, ನಿಮ್ಮಿಂದ ದೂರ ಆಗಿ ನಾವು ತಪ್ಪು ಮಾಡಿದ್ವಿ ಅಂತ ಅವರು ಪ್ರಾರ್ಥನೆ ಮಾಡಿದಾಗ ಅವರ ಪ್ರಾರ್ಥನೆ ದೇವರು ಕೇಳಿ ಅವರನ್ನು ಮತ್ತೆ ಇಸ್ರಾಯೇಲ್ ದೇಶಕ್ಕೆ ವಾಪಸ್ ಕರ್ಕೊಂಡು ಹೋಗ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಸ್ರಾಯೇಲ್ ದೇಶಕ್ಕೆ ಅವರೆಲ್ಲ ವಾಪಸ್ ಆ ಒಂದು ಮೇದೋ ಪರ್ಸಿಯ ಅನ್ನುವಂತಹ ದೇಶದ ಅರಸರಾಗಿದ್ದ ದಾರ್ಯಾವೇಶ ಅಂತ ಹೇಳಿ ಹೆಸರು. ಆ ರಾಜ ಅವನೇನ್ ಮಾಡ್ತಾರೆ, ಯಾರೆಲ್ಲ ಇಸ್ರಾಯೇಲ್ ದೇಶದವರು ಇದ್ದೀರೋ ನೀವೆಲ್ಲರೂ ನಿಮ್ಮ ದೇಶಕ್ಕೆ ವಾಪಸ್ ಹೋಗಿ ಮತ್ತೆ ನಿಮ್ಮ ದೇವರಿಗೋಸ್ಕರ ದೇವಾಲಯವನ್ನು ಕಟ್ಟಿ, ಯಾವ ದೇವಾಲಯವನ್ನು ಕೆಡು ಬಿಡಿಸಿದ್ವೋ, ಯಾವ ದೇವಾಲಯವನ್ನು ಹಾಳು ಮಾಡಿದ್ವೋ ಆ ದೇವಾಲಯ ಮತ್ತೆ ನೀವು ಕಟ್ಟಿ ಅಂತ ಆ ದೇವಾಲಯ ಕಟ್ಟಕ್ಕೆ ಬೇಕಾಗಿರುವಂತ ಎಲ್ಲ ಅವಶ್ಯಕತೆಗಳು, ವಸ್ತುಗಳು, ಹಣ ಎಲ್ಲವನ್ನು ಕೂಡ ದಾರ್ಯಾವೇಶ ಎಂಬ ಅನ್ಯ ರಾಜ, ಅವನ ದೇವರ ನಂಬಿಲ್ಲ, ಅವನು ಎಲ್ಲವನ್ನ ಕೊಟ್ಟು ಕಳಿಸ್ತಾನೆ. ಹಲ್ಲೆಲೂಯಾ. ಯಾರು ಯಾವ ದೇಶದವರು ಆ ಆಲಯವನ್ನು ಹಾಳು ಮಾಡಿದ್ರೋ ಅವರೇ ಅದನ್ನು ಕಟ್ಟುವಂತೆ ದೇವರವರ ಆತ್ಮಗಳ ಹೃದಯಗಳನ್ನ ಪ್ರೋತ್ಸಾಹ ಮಾಡ್ತಾರೆ. ಇಸ್ರಾಯೇಲರು ಬರ್ತಾರೆ, ಇಸ್ರಾಯೇಲ್ ದೇಶಕ್ಕೆ ವಾಪಸ್ ಬರ್ತಾರೆ. ಬಂದು ತುಂಬಾ ಖುಷಿಯಿಂದ, ಸಂತೋಷದಿಂದ, ನಾಲ್ಕು ದಿನ ಯೇಸುಸ್ವಾಮಿಗೆ ಹೊಸದಾಗಿ ಯೇಸುಸ್ವಾಮಿ ನಂಬ್ಕೊಂಡಾಗ ಎಷ್ಟು ಖುಷಿಯಾಗಿರ್ತಿದ್ವಲ್ವ. ದಿನ ಪ್ರಾರ್ಥನೆ ಮಾಡೋದು, ದಿನ ಬೈಕೊಳ್ಳೋದು, ದಿನ ನಮ್ಮ ಒಂದು ಯೇಸುಸ್ವಾಮಿ ಬಗ್ಗೆ ಇನ್ನೊಬ್ರಿಗೆ ಹೇಳ್ಕೊಡೋದು. ಒಂದು 4 ದಿನ ಅಷ್ಟೇ, ಆಮೇಲೆ ಪ್ರಾರ್ಥನೆ ಮಾಡೋದು ನಿಲ್ಲಿಸ್ಬಿಡ್ತೀವಿ, ಬೈಕೊಳ್ಳೋದು ನಿಲ್ಲಿಸ್ಬಿಡ್ತೀವಿ, ಸಭೆ ಹೋಗೋದು ನಿಲ್ಲಿಸ್ಬಿಡ್ತೀವಿ. ಈ ಇಸ್ರಾಯೇಲ್ ಕೂಡ ಯಾವಾಗ ಇಸ್ರಾಯೇಲ್ ದೇಶಕ್ಕೆ ವಾಪಸ್ ಬಂದರು ತುಂಬಾ ಖುಷಿಯಾಗಿ ದೇವರನ್ನ ಆರಾಧನೆ ಮಾಡೋದೇನೋ, ಸ್ತೋತ್ರ ಮಾಡೋದೇನೋ, ಒಂದು ದೇವಾಲಯ ಕಟ್ಟೋದಕ್ಕೆ ಪ್ರಾರಂಭ ಮಾಡಿದ್ರು. ಒಂದು ಅಡಿಪಾಯ ಹಾಕೋದಕ್ಕೆಲ್ಲ ಪ್ರಾರಂಭ ಮಾಡಿದ್ರು. ಆದರೆ ಶತ್ರುಗಳು ಬಂದರು. 70 ವರ್ಷ ಅವರು ಇರಲಿಲ್ಲ. ಬೇರೆ ಜನರು ಆ ದೇಶವನ್ನ ಸ್ವಾಧೀನ ಮಾಡಿಕೊಂಡಿದ್ರು. ಇವ್ರು ಕಟ್ಟುವಾಗ ನಾವು ಬರ್ತೀವಿ, ನಾವು ಕಟ್ತೀವಿ ಅಂತ ಫಸ್ಟ್ ಹೇಳ್ತಾರೆ. ಅನ್ಯ ಜನರು ಕಟ್ಟೋದಕ್ಕೆ ಅವಕಾಶ ಇಲ್ಲ. ದೇವರ ಮಕ್ಕಳು ನಾವೇ ದೇವರ ಆಲಯ ಕಟ್ಟಬೇಕು ಅಂತ ಅವ್ರು ಹೇಳುವಾಗ ಅವರು ವಿರೋಧಿಗಳಾಗಿ ಮಾಡಿಕೊಂಡು ಕಟ್ಟೋದಕ್ಕೆ ತಡೆ ಮಾಡ್ತಾರೆ, ದೇವಾಲಯ ಕಟ್ಟೋದಕ್ಕೆ ತಡೆ ಮಾಡ್ತಾರೆ. ಮುಂದಿನ ವಾರ ಅದ್ರ ಬಗ್ಗೆ ನಾನು ಹೇಳ್ತೀನಿ, ವಚನ ತೋರಿಸ್ತಾರೆ. ಸೊ ಅವರು ಸೋತು ಹೋಗ್ತಾರೆ, ಭಯ ಪಡ್ತಾರೆ. ಸರಿಸುಮಾರು 2 ವರ್ಷಗಳು ದೇವರ ಆಲಯ ಕಟ್ಟೋದನ್ನ ನಿಲ್ಲಿಸ್ಬಿಡ್ತಾರೆ. ಎಷ್ಟು ವರ್ಷ? ಎಲ್ಲ ಅರ್ಥ ಆಗ್ತದೆ ಹೇಳ್ತದ್ದು. 2 ವರ್ಷ ದೇವರ ಆಲಯ ಕಟ್ಟಕ್ಕಂತಾನೆ ಬಂದಿದ್ದು. ರಾಜರು ಕಳಿಸಿದ್ ಕೂಡ ಆಲಯ ಕಟ್ಟಿ ನಿಮ್ಮ ದೇಶದಲ್ಲಿ ನೀವಿದ್ದು ನಿಮ್ಮ ದೇವರನ್ನ ಆರಾಧನೆ ಮಾಡಿ ಅಂತ ಹೇಳಿ. ಆದ್ರೆ 2 ವರ್ಷ ಇವರು ಆ ಎಲ್ಲ ಜನರಿಗೆ ಭಯ ಪಟ್ಕೊಂಡು ದೇವರ ಆಲಯ ಕಟ್ಟೋದನ್ನ ನಿಲ್ಲಿಸ್ಬಿಡ್ತಾರೆ. ದೇವರ ಆಲಯ ಕಟ್ಟಿದ್ರೆ ಅವ್ರೇನ್ ಮಾಡ್ತಿರ್ತಾರೆ ಗೊತ್ತಾ? ಅವ್ರ ಮನೆಗಳನ್ನ ಕಟ್ಕೊಳ್ತಿರ್ತಾರೆ, ಅವ್ರ ಮನೆಗಳನ್ನ. ಅದನ್ನೇ ಹೇಳ್ತಿರೋದು, ಈಗಲೇ ನೀವು ಇದು
ಸಮಯವು ತಕ್ಕದ್ದೋ ಅಂತ ದೇವರ ಆಲಯ ಹಾಳು ಬಿದ್ದಿರ್ಬೇಕಾದ್ರೆ ದೇವರನ್ನ ಆರಾಧನೆ ಮಾಡುವಂತ ಸ್ಥಳವೇ ಸಿದ್ಧ ಆಗಿಲ್ಲ ಅಂತಂದ್ರೆ ನೀವು ನಿಮ್ಮ ಮನೆಗಳನ್ನ ಕಟ್ಕೊಂಡು ನಿಮ್ಗೆ ಹೇಗೆ ಬೇಕು ಹಾಗೆ ಸೌಕರ್ಯ ಮಾಡ್ಕೊಂಡು ಜೀವಿಸ್ತಿದ್ದೀರಲ್ಲ, ಇದು ನೀವು ನಿಮ್ಮ ಸ್ವಂತ ಮನೆಗಳನ್ನ ಕಟ್ಕೊಳ್ಳೋ ಸಮಯನ. ದೇವರೇ ನಿಮ್ಮ ಜೀವನದಲ್ಲಿ ಇಲ್ಲ ಅಂದ್ರೆ, ದೇವರ ಸಾನ್ನಿಧ್ಯ ನಿಮ್ಮ ಮಧ್ಯದಲ್ಲಿ ಇಲ್ಲ ಅಂದ್ರೆ, ದೇವರ ಆಲಯ ನಿಮ್ಮ ಮಧ್ಯದಲ್ಲಿ ಇಲ್ಲ ಅಂದ್ರೆ ನೀವೆಂತ ಅರಮನೆ ಕಟ್ಕೊಂಡು ಏನು ಪ್ರಯೋಜನ ಅಂತ ದೇವರ ಹಂಗೆ ನಿಮಗೆ ಕಾಣಿಸ್ತಾ ಇದೆ. ಹಲ್ಲೆಲೂಯಾ. ಯಾಕಂದ್ರೆ ಈ ಜನರು ದೇವರಿಗೆ ಪ್ರಥಮ ಸ್ಥಾನ ಕೊಡಬೇಕಾಗಿತ್ತು, ದೇವರ ಆಲಯಕ್ಕೆ ಪ್ರಥಮ ಸ್ಥಾನ ಕೊಡಬೇಕಾಗಿತ್ತು. ಆದರೆ ಅವರು ಪ್ರಥಮ ಸ್ಥಾನ ಕೊಡಬೇಕು. ಫಸ್ಟ್ ನಮ್ಮ ಮನೆ, ಫಸ್ಟ್ ನಮ್ಮ ಕುಟುಂಬ ಅಂತ ಮೊದಲನೇ ಸ್ಥಾನ ಅವರು ಕೊಡಬೇಕು. ದೇವರ ಆಲಯದ ಕೆಲಸ 2 ವರ್ಷಗಳ ಕಾಲ ನಿಲ್ಲಿಸ್ಬಿಟ್ರು. ಯಾವಾಗ ಅವರು 2 ವರ್ಷಗಳ ಕಾಲ ಆಲಯದ ಬಗ್ಗೆ ಯೋಚನೆ ಮಾಡಿದ್ರು, ದೇವರು ಮತ್ತೆ ಪ್ರವಾದಿಗಳ ಮೂಲಕ ಹೇಳಿಸ್ತಾರೆ. ಇವತ್ತು ನಿಮ್ಮ ಜೀವಿತಗಳನ್ನು ಕೂಡ ನೀವು ಒಂದ್ಸಲಿ ಯೋಚನೆ ಮಾಡಿ, ಎಷ್ಟು ಮಟ್ಟಿಗೆ ನೀವು ದೇವರಿಗೆ ಪ್ರಥಮ ಸ್ಥಾನ ಕೊಡ್ತೀರ. ಹಾಗಾಗಿ ದೇವರು ನನ್ನ ಮೂಲಕ ನಿಮ್ಮ ಸಂಗಡ ಮಾತನಾಡ್ತಾ ಇದ್ದಾರೆ. ನೀವು ನಿಜವಾಗ್ಲೂ ನಿಮ್ಮ ಜೀವನದಲ್ಲಿ ಯೇಸುವಿಗೆ ಪ್ರಥಮ ಸ್ಥಾನ ಕೊಡ್ತಿದ್ದೀರಾ? ಇಲ್ಲ ನೀವು ನಿಮ್ಮ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತೀರಾ, ನಿಮ್ಮ ಕುಟುಂಬದ ಬಗ್ಗೆ ಯೋಚನೆ ಮಾಡ್ತೀರಾ? ಯಾವಾಗ ಹೇಳ್ತೀರಿ? ಭಾನುವಾರ ಬಂದಾಗ ಏನು ಕೆಲಸ ಕಾರ್ಯ ಇದ್ದಾಗ ಬರೋದಲ್ಲ, ಒಂದು ತೀರ್ಮಾನ ಮಾಡ್ಕೋಬೇಕು. ನಿಜವಾಗ್ಲೂ ಯಾವ ಕೆಲಸ ಫ್ರೀ ಆಗಿದ್ದಾಗ ಅಲ್ಲ ನಾವು ಸಭೆಗೆ ಬರಬೇಕಾಗುತ್ತೆ. ಭಾನುವಾರನೂ ಸಂಪಾದನೆ ಮಾಡೋದು ಇಲ್ಲಿ ಏನಂತ ಹೇಳುತ್ತೆ ಈ ವಚನದಲ್ಲಿ? 6ನೇ ವಚನದಲ್ಲಿ ನಾವು ನೋಡುವಾಗ 1ನೇ ಅಧ್ಯಾಯದಲ್ಲಿ 6ನೇ ವಚನ ಅಧ್ಯಾಯದಲ್ಲಿ ಏನಂತ ಇದೆ? ಕೊನೆಯ ಲೈನನ್ನು ನಾವು ಓದುವಾಗ ಸಂಬಳಗಾರನು ಸಂಬಳ ಹಾಕುವ ಚೀಲವು ತೂತಿನದು ಅಂತ ಇದೆ. ಇದೆಯಾ ಸಿಕ್ಕ? 6ನೇ ವಚನ ಕೊನೆಯ ಲೈನು, ಸಂಬಳಗಾರನು ಸಂಬಳ ಹಾಕುವ ಚೀಲವು ತೂತಿನದು. ಅಂದ್ರೆ ಇದರ ಅರ್ಥ ಏನು? ದೇವರನ್ನ ಬಿಟ್ಟು, ದೇವರ ವಿಷಯಗಳನ್ನ ಬಿಟ್ಟು, ದೇವರ ಆರಾಧನೆಯನ್ನು ಬಿಟ್ಟು ನಾವೆಷ್ಟೇ ಕಷ್ಟಪಟ್ಟು ಸಂಪಾದನೆ ಮಾಡಿದ್ರು ಕೂಡ ನಾವು ಸಂಪಾದನೆ ಮಾಡಿ ತಂದು ಚೀಲದಲ್ಲಿ ಹಾಕ್ತಿದ್ದೀವಿ. ನಮ್ಗಂತೂ ಚೀಲ ಅಂದ್ರೆ ಏನು? ನಮ್ಮ ಮನೆಯೋ ನಮ್ಮ ಬ್ಯಾಂಕೋ ಇಟ್ಕೊತಾ ಇರ್ತೀವಿ. ಆದರೆ ತೂತು ಬಿದ್ದಿರೋದ್ರಿಂದ ನಾವೆಷ್ಟೇ ಸಂಪಾದನೆ ಮಾಡಿ ಹಾಕಿದ್ರು ಕೂಡ ನಮ್ಗೆ ನಿಲ್ತಾ ಇಲ್ಲ. ನಾವು ಈ ಕಡೆ ಸಂಪಾದನೆ ಮಾಡಿ ಅನುಕೂಲಾದ ಕಷ್ಟಪಟ್ಟು ತರ್ತಾ ಇದ್ರೆ ಅದು ಇನ್ನೊಂದು ಕಡೆ ವ್ಯರ್ಥವಾಗಿ ವೇಸ್ಟ್ ಆಗ್ತಾ ಇರುತ್ತೆ, ವ್ಯರ್ಥವಾಗಿ ಹೋಗ್ತಿರುತ್ತೆ. ದಿನವೆಲ್ಲ ನೀವು ಬೆಳಗ್ಗೆ ಹೋದರೆ ಸಂಜೆ ತನಕ ಕಷ್ಟಪಟ್ಟು ದುಡಿತೀರಾ, 500 ರೂಪಾಯಿ 1000 ರೂಪಾಯಿ ಸಂಜೆಗೆ ಬೇಡದಿರೋ ವಿಷಯಕ್ಕೆ ಖರ್ಚಾಗಿಬಿಡ್ತಾರೆ. ಅದಕ್ಕೆ ನಾನು ಹೇಳೋದು, ಪ್ರಥಮ ಸ್ಥಾನ ನಾವು ದೇವರು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಈ ರೀತಿ ಆಗೋದು ದೇವರೇ ಹೇಳಿಲ್ಲ ಅಂತ. ಸೊ ಹೇಗೆ ದೇವರಿಗೆ ಪ್ರಥಮ ಸ್ಥಾನ ಕೊಡಬೇಕನ್ನೋದ್ರ ಬಗ್ಗೆ ನಾವು ನೋಡೋಣ. ಮೊದಲನೇದಾಗಿ ಪರಿಚಯದಲ್ಲಿ ಈ ಪುಸ್ತಕವು ನಮಗೆ 3 ವಿಷಯಗಳನ್ನು ತಿಳಿಸುತ್ತೆ. ಮೊದಲನೇದಾಗಿ ಅಂದರೆ ದೇವರಲ್ಲಿ ನಂಬಿಕೆ ಇಡುವುದು. ದೇವರಲ್ಲಿ ನಂಬಿಕೆ ಇಡಬೇಕು ಅಂತ ತಿಳಿಸುತ್ತೆ. ಎರಡನೇದಾಗಿ ನಾವು ನೋಡುವಾಗ ಆತನ ವಾಗ್ದಾನದಲ್ಲಿ ನಂಬಿಕೆ ಇಡುವಂತೆ ತಿಳಿಸುತ್ತೆ. ಮೂರನೇದಾಗಿ ದೇವಾಲಯದ ಕೆಲಸದ ಮೇಲೆ ನಂಬಿಕೆ, ದೇವಾಲಯದ ಕೆಲಸದ ಮೇಲೆ ನಂಬಿಕೆ ದೃಷ್ಟಿ ಇಡುವಂತೆ ಈ ಪುಸ್ತಕ ತಿಳಿಸುತ್ತೆ. ಈ 3 ವಿಷಯಗಳನ್ನು ನಾವು ಮನಸ್ಸಲ್ಲಿಟ್ಟು, ಒಂದು ದೇವರಲ್ಲಿ ನಮ್ಮ ನಂಬಿಕೆ ಇರಬೇಕಾಗಿರೋದು.
ಅನೇಕರು ಸೋತು ಹೋಗ್ತಿರೋದು ಏಕೆ? ಅನೇಕರು ಸಾಯ್ತಾ ಇರೋದು ಏಕೆ? ಅನೇಕರು ಆತ್ಮಹತ್ಯೆಗಳನ್ನು ಮಾಡ್ಕೊಂಡು ಸಾಯ್ತಾ ಇರೋದು ಏಕೆ? ಅಂದರೆ ದೇವರನ್ನಲ್ಲದೆ ಮನುಷ್ಯರನ್ನು ನಂಬ್ತಾ ಇದ್ದಾರೆ. ಯಾವಾಗ ನಾವು ದೇವರನ್ನ ಬಿಟ್ಟು ಮನುಷ್ಯರ ನಂಬಿಕೆ ಇಡ್ತೀವೋ ಆಗ ನಾವು ಸೋತು ಹೋಗ್ತೇವೆ, ಆಗ ನಾವು ದುಃಖ ಪಡ್ತೇವೆ, ಆಗ ನಾವು ಸಾಯ್ಬೇಕಾಗುತ್ತೆ. ದೇವರನ್ನ ನಂಬಿರೋನು ಯಾವನು ಕೂಡ ನಾಶವಾಗಲ್ಲ. ಹಲ್ಲೆಲೂಯಾ. ದೇವರಲ್ಲಿ ನಂಬಿಕೆ ಇರೋನು ಯಾವನು ಕೂಡ ನಾಶವಾಗಲ್ಲ. ಹಾಗಾಗಿ ಈ ಪುಸ್ತಕ ಅದ್ರ ಬಗ್ಗೆ ಹೇಳುತ್ತೆ. ಎರಡನೇದಾಗಿ ದೇವರು ವಾಗ್ದಾನದಲ್ಲಿ ಮನಸ್ಸಿಡಬೇಕಾಗಿರೋದು, ನಂಬಿಕೆ ಇಡಬೇಕಾಗಿರೋದು. ಮನುಷ್ಯರು ಎಷ್ಟೋ ವಾಗ್ದಾನಗಳು ಮಾಡ್ತಾರೆ, ಆದರೆ ವಾಗ್ದಾನಗಳನ್ನು ನೆರವೇರಿಸಲ್ಲ. ದೇವರ ಒಂದು ವಾಗ್ದಾನ ಕೂಡ ಬಿದ್ದು ಹೋಗಲ್ಲ. ಬೈಬಲಲ್ಲಿ ಆತನು ನಿನ್ನನ್ನು ಕೈ ಬಿಡಲ್ಲ, ಆತನ ನಿನ್ನ ಎಂದಿಗೂ ತೊರೆಯಲ್ಲ ಅಂತ ಹೇಳಿದ್ದಾರೆ. ಆ ದೇವರು ಯಾವಾಗ ನಿನ್ನ ಜೊತೆ ಇರ್ತೀನಿ ಅಂತ ಹೇಳಿದ್ದಾರೆ. ವಾಗ್ದಾನಗಳು ಸುಮ್ಮನೆ ಆತನ ಹೇಳಿಲ್ಲ. ನೀನು ಆತನ ನಂಬಿಕೆ ಇಡೋದಾದ್ರೆ ಆತನ ವಾಗ್ದಾನಗಳು ನಿನ್ನ ಜೀವನದಲ್ಲಿ ನೆರವೇರುತ್ತೆ. ಹಾಗಾಗಿ ನೀನೇನು ಮಾಡಬೇಕು? ದೇವರ ಆಲಯದ ಮೇಲೆ ಮನಸ್ಸಿಡಬೇಕು. ಹಲ್ಲೆಲೂಯಾ. ನಿನ್ನ ಹೃದಯದಲ್ಲಿ ಯೇಸುವಿಗೆ ನೀನು ಪ್ರಥಮ ಸ್ಥಾನ ಕೊಡ್ತಿದ್ಯಾ? ಎಲ್ಲದರಲ್ಲೂ ನಾನು ಹೇಳ್ತಾ ಇರುವಂಥದ್ದು ಪ್ರಥಮ ಸ್ಥಾನ ಕೊಡೋದು ಅಂದರೆ ಎಲ್ಲ ವಿಷಯಗಳಲ್ಲೂ ಕೂಡ ಮೊದಲು ದೇವರನ್ನ ಹೇಳಬೇಕು. ನಮ್ಮ ಮಾತುಗಳಲ್ಲಿ ದೇವರನಾಮ ಮಹಿಮೆಪಡಿಸಬೇಕು. ನಮ್ಮ ನಡೆಗಳಲ್ಲಿ, ನಮ್ಮ ಕೆಲಸದಲ್ಲಿ, ನಮ್ಮ ಜೀವನದ ಒಂದೊಂದು ಭಾಗಗಳಲ್ಲೂ ದೇವರನಾಮ ಮಹಿಮೆಯಾಗಬೇಕೆಂಬುದಾಗಿ ನಾವು ಮಾಡ್ತಾ ಇದ್ದೇವೆ. ಹಲ್ಲೆಲೂಯಾ. 3 ವಿಷಯಗಳು ಮುಖ್ಯ ಸಂದೇಶದಲ್ಲಿ ನಾವು ನೋಡೋಣ. ಮೊದಲನೇದಾಗಿ ನಿಮ್ಮ ಮಾರ್ಗಗಳನ್ನು ಪರಿಗಣಿಸಿರಿ ಅಂತ ಹೇಳಿ 1ನೇ ಅಧ್ಯಾಯ 2ರಿಂದ 11. ನಿಮ್ಮ ಮಾರ್ಗಗಳನ್ನು ಪರಿಗಣಿಸಿ ಅಂತ ಅಂದ್ರೆ ನಿಮ್ಮ ಜೀವನ ನೀವು ಯಾವ ರೀತಿ ಬದುಕಬೇಕು ಅನ್ಕೊಂಡಿದ್ದೀರಾ, ಯಾವ ಮಾರ್ಗಗಳನ್ನು ನೀವು ಆರಿಸ್ಕೊಂಡಿದ್ದೀರಾ ಅದನ್ನ ಸ್ವಲ್ಪ ಪರಿಗಣಿಸಬೇಕು ಅಂತ ಹೇಳ್ಬೇಕು. ಇಲ್ಲಿ ಇಸ್ರಾಯೇಲ್ಗೆ ಹೇಳುವಂತ ಮಾತನ್ನ ನಾವು ನೋಡುವುದಾದರೆ ಮೊದಲನೇದಾಗಿ ಏನಂದ್ರೆ ದೇವರ ಆಲಯ ಕಟ್ಟುವ ಸಮಯ ಇನ್ನೂ ಬಂದಿಲ್ಲ ಅಂತ ಅನ್ಕೊಂಡವರು. ಇದೇ ದೊಡ್ಡ ಸಮಸ್ಯೆ. 2ನೇ ವಚನ, 1ನೇ ಅಧ್ಯಾಯದಲ್ಲಿ 2ನೇ ವಚನ ಮತ್ತು 4ನೇ ವಚನ ಇದರ ಬಗ್ಗೆ ಸ್ಪಷ್ಟವಾಗಿ ಮಾತನಾಡ್ತಾರೆ. ಅವರು ಅನ್ಕೊಂಡಿದ್ದು ದೇವರ ಆಲಯದ ಸಮಯ ಬಂದಿಲ್ಲ ಅಂತ. ಅದಕ್ಕೆ ಅವ್ರು ಏನ್ ಮಾಡ್ತಿದ್ರು, ದೇವರು ಹೇಳ್ತಾರೆ ನಿಮ್ಮ ಗತಿ ಏನಾಗುತ್ತದೋ ಸ್ವಲ್ಪ ಅದರ ಬಗ್ಗೆ ಯೋಚನೆ ಮಾಡಿ ಅಂತ 1ನೇ ಅಧ್ಯಾಯದಲ್ಲೇ 6 ಮತ್ತು 7ನೇ ವಚನ ಅದರ ಬಗ್ಗೆ ದೇವರು ಹೇಳ್ತಾರೆ. ಮತ್ತೆ 3ನೇದಾಗಿ ಸ್ವಂತ ಮನೆಗಳನ್ನ ಕಟ್ಟುಕೊಂಡಿರೋದನ್ನ ಇಲ್ಲಿ ನಾವು ನೋಡ್ತೇವೆ. 1:4 ದೇವರು ಹೇಳ್ತಾರೆ ಸ್ವಲ್ಪ ಯೋಚನೆ ಮಾಡಿ, ನಿಮ್ಮ ಮಾರ್ಗಗಳನ್ನ ಪರಿಗಣಿಸಿ, ಯಾವ ರೀತಿ ನಿಮ್ಮ ಆಲೋಚನೆಗಳಿದೆ ಅಂತ. 1ನೇದಾಗಿ ದೇವರು ಹೇಳಿರುವಂಥದ್ದು ದೇವರಾಲಯ ಕಟ್ಟೋದಕ್ಕೆ ನಿಮ್ಮ ಸಮಯ ಬಂದಿಲ್ಲ ಅಂತ ಅನ್ಕೊಳ್ತಿರೋದು. ದೇವರವ್ರನ್ನ ಕಳಿಸಿದ್ದೇ ದೇವರಾಲಯ ಕಟ್ಟಕ್ಕೆ ಮೊದಲು, ಹೌದಲ್ಲ? ದೇವರ ಆಲಯ ಕಟ್ಟಿ ಅಂತಾನೆ ದೇವರು ಕಳಿಸಿದ್ರು. ಒಂದು ವೇಳೆ ನಮ್ಮ ಹತ್ರ ದುಡ್ಡಿಲ್ಲ, ನಮ್ಮ ಹತ್ರ ಮರಗಳಿಲ್ಲ, ಇನ್ನೊಂದಿಲ್ಲ ಮತ್ತೊಂದಿಲ್ಲ ಅಂತ ಹೇಳೋದು ಅಲ್ಲಿ ಅವಕಾಶ ಇಲ್ಲ. ಯಾಕಂದ್ರೆ ದಾರ್ಯಾವೇಶ ಎಂಬುವ ರಾಜನೇ ಬೇಕಾಗಿರುವ ಎಲ್ಲವನ್ನ ಕೊಟ್ಟು ಕಳಿಸಿದ್ದಾನೆ. ಆದರೂ ಅವರು ಕೊಡ್ತಿರೋದು ಸಮಯ
ದೇವರ ರಾಜ್ಯ ಕಟ್ಟಬೇಕು. ಅದಕ್ಕೆ ದೇವರು ಹೇಳೋದು, ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಿರಿ, ಅವುಗಳು ಕೂಡ ಎಲ್ಲ ಸಿಗುತ್ತೆ ಅಂತ. ದೇವರ ಆಲಯ ಕಟ್ಟೋದು, ದೇವರ ರಾಜ್ಯ ಕಟ್ಟೋದು ನಾವು ಮಾಡಿಲ್ಲ ಅಂತ ಹೇಳಿದ್ರೆ ನಮ್ಮ ಗತಿ ಏನಂತ ಹೇಳೋದು. ಮೂರನೇದಾಗಿ ನಾವು ನೋಡುವಾಗ ಅವರು ದೇವರ ಆಲಯ ಕಟ್ಟಿಬಿಟ್ಟು ಸ್ವಂತ ಮನೆಗಳನ್ನು ಕಟ್ಟಿಕೊಳ್ತಾ ಇದ್ರು. ನಮ್ಗೆ ಅನ್ಸೋದು ನಾವು ಮಾಡೋದಲ್ಲ, ದೇವ್ರು ನಮ್ಗೆ ಹೇಳಿರೋದನ್ನು ನಾವು ಮಾಡಬೇಕು. ದೇವರು ಹೇಳೋದು, ದೇವರ ರಾಜ್ಯವನ್ನು ನಾವು ಹುಟ್ಟುವಾಗ, ದೇವರ ಸೇವೆಯನ್ನು ನಾವು ಕಟ್ಟುವಾಗ ದೇವರು ನಮ್ಮ ಮನೆ ಕಟ್ತಾರೆ. ಅಲ್ಲಲ್ಲೋಯ, ದೇವರು ನಮ್ಮ ಕುಟುಂಬಗಳನ್ನು ಕಟ್ತಾರೆ. ಅದನ್ನು ನಾವೇನು ಮಾಡ್ತೀವಿ, ಎಲ್ಲ ನಮ್ಮ ಪ್ರಯತ್ನದಿಂದ ಏನೋ ಮಾಡ್ತಿರ್ತೀವಿ. ನಾನು ಆಗ ಹೇಳಿದಾಗೆ ಸಂಬಳಗಳನ್ನು ಹಾಕೋದ ಆ ಒಂದು ಚೀಲ ತೂತಿನದಾಗಿರೋದ್ರಿಂದ ನಾವೆಷ್ಟು ಸಂಪಾದನೆ ಮಾಡಿದ್ರು, ಎಷ್ಟು ದುಡಿದ್ರು ಕೂಡ ₹1 ಕೂಡ ಇಲ್ಲ. ಯಾಕಂದರೆ ನಾವು ಪ್ರಥಮ ಸ್ಥಾನ ದೇವರಿಗಿಂತ ಬೇರೆ ವಿಷಯಗಳು ಕೊಡ್ತಾ ಇರೋದು. ಇಸ್ರಾಯೇಲ್ ಜೀವಿಗಳು ಕೂಡ ಅದೇ ನಡೀತದೆ ಎಂಬುದಾಗಿ ಈ ವಚನಗಳು ಹೇಳುತ್ತೆ. ಎರಡನೇ ಮುಖ್ಯ ಸಂದೇಶವನ್ನು ನಾವು ನೋಡುವಾಗ ವಚನದಲ್ಲಿ ನಾವು ನೋಡ್ತೀವಿ, ದೇವರಿಗೆ ವಿಧೇಯರಾಗಿರಿ ಅಂತ ಹೇಳ್ಬಿಟ್ಟು 1:14 ನಾವು ನೋಡ್ತೀವಿ. ಯಾರು ವಿಧೇಯರಾಗಿರ್ಬೇಕು? ದೇವರಿಗೆ. 1ನೇ ಅಧ್ಯಾಯ 14ನೇ ವಚನ ಹೇಳಿದ್ರೆ, ಯೆಹೋವನ ದೂತನಾಗಿ ಹೇಳಿದರು ಏನಂತ, ಕೂಡಲೇ ಶೇತನ ಮಗನು ಯೆಹೂದ ದೇಶಾಧಿಪತಿಯೂ ಆದ ಜೆರುಬ್ಬಾಬೆಲ್ ಯೆಹೋಚಾದಾಕನಿಗೆ ಹುಟ್ಟಿದ ಮಹಾಯಾಜಕನಾದ ಯೆಹೋಶುವ ಸಮಸ್ತ ಜನಶೇಷ ಇವರೆಲ್ಲರ ಮನಸ್ಸುಗಳನ್ನು ಯೆಹೋವನು ಪ್ರೇರೇಪಿಸಲು ಅವರು ವರ್ಷದ 2ನೇ ವರ್ಷದ 6ನೇ ತಿಂಗಳಿನ 24ನೇ ದಿನದಲ್ಲಿ ಬಂದು ತಮ್ಮ ದೇವರಾದ ಸೇನಾಧೀಶನಾದ ಯೆಹೋವನ ಆಲಯದ ಕೆಲಸಕ್ಕೆ ಕೈ ಹಾಕಿದರು. ನೋಡ್ತಿದ್ದ ವಚನ 15ನೇ ವಚನ, 1ನೇ ಅಧ್ಯಾಯ 15ನೇ ವಚನ ಕೊನೆಯಾಗಿ ಹೇಳುತ್ತೆ, ಅವರು ದೇವರ ಆಲಯದ ಕೆಲಸಕ್ಕೆ ಕೈ ಹಾಕಿದರು ಅಂತ ಹೇಳಿದ್ರು. ಸೊ ಇಲ್ಲಿ ಏನಂತ ನಾವು ತಿಳ್ಕೊಬೇಕಾದ್ರೆ, ಮೊದಲು ನಾವು ದೇವರಿಗೆ ನಾವು ವಿಧೇಯರಾಗಬೇಕು. ದೇವ್ರ ನಾವು ಸ್ತೋತ್ರ. ಇಲ್ಲಿ ನೋಡುವಾಗ ಹಗ್ಗಾಯ ದೇವರ ಚಿತ್ತವನ್ನು ತಿಳಿಸ್ತಾನೆ. ಏನು ಆ ದೇವರ ಚಿತ್ತ? 1ನೇ ಅಧ್ಯಾಯ 12ನೇ ವರ್ಷದಲ್ಲಿ ನಾವು ನೋಡುವಾಗ ತುಂಬಾ ಸ್ಪಷ್ಟವಾಗಿ ಹೇಳೋದೇನೆಂದ್ರೆ, ಯೆಹೋವನ ಒಂದು ಆಲಯವನ್ನು ಕಟ್ಟಬೇಕು. ದೇವರ ಆಲಯ ಕಟ್ಟಬೇಕಂತಾನೆ ದೇವರು ನಿಮ್ಮನ್ನ ಕರೆತಂದಿದ್ದಾರೆ ಅನ್ನುವಂಥದ್ದು. ಎರಡನೇದಾಗಿ ನಾವು ನೋಡುವಾಗ ವಾಕ್ಯ ಕೇಳಿದ ನಂತರ ದೇವರ ಆಲಯಕ್ಕೆ ಅವರು ಕೈ ಹಾಕಿದರು. ನೋಡ್ತೀವಿ ನಾವು 1:15 ದೇವರ ವಾಕ್ಯಕ್ಕೆ ಅವರು ವಿಧೇಯರಾಗಿರುವುದಾಗಿ. ಅದಕ್ಕೋಸ್ಕರ ದೇವರು ಅವರ ಜೊತೆ ಇದ್ದರು. ಅಲ್ಲೂಯ ಅಲ್ಲೂಯ. ಅರ್ಥ ಆಗ್ತಿದೆಯಾ? ಸ್ವಲ್ಪ ಗಮನಿಸಿ. ದೇವರಿಗೆ ವಿಧೇಯರಾಗಿ ಇರಬೇಕು ನಾವು ಅಂತ ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ. ದೇವರು ವಿಧೇಯರಾಗಬೇಕಂದ್ರೆ ಮೊದಲು ದೇವರ ಚಿತ್ತವನ್ನು ತಿಳ್ಕೋಬೇಕು. ದೇವರ ಚಿತ್ತನೇ ಗೊತ್ತಿಲ್ಲ, ದೇವರ ಅಂದ್ರೆ ನಾವು ಹೇಗಿರಬೇಕು, ಏನಕ್ಕಾಗಿ ಬದುಕಬೇಕು ಅಂತ ದೇವರ ಚಿತ್ತ ನಮ್ಗೆ ಗೊತ್ತಿಲ್ಲ. ಇಸ್ರಾಯೇಲಿಯರ ಜೀವನದಲ್ಲಿ ದೇವರ ಚಿತ್ತ ಏನು ಆ ಕಾಲದಲ್ಲಿ ಅಂದ್ರೆ ದೇವರ ಆಲಯ ಕಟ್ಟಬೇಕಾಗೋದು. ಅಲ್ಲೂಯ. ದೇವರ ಆಲಯ ಕಟ್ಟಬೇಕಾಗೋದು ಯಾವಾಗ ದೇವರ ಚಿತ್ತ ಹಗ್ಗಾಯನ ಇಸ್ರಾಯೇಲ್ಗೆ ತಿಳಿಸಿದ್ರು, ಆಗ ತೀರ್ಮಾನ ಮಾಡಿಕೊಂಡು 15ನೇ ವಚನದಲ್ಲಿ ಹೇಳುವ ಹಾಗೆ ಅವರು ದೇವರ ಆಲಯದ ಕೆಲಸಕ್ಕೆ ಕೈ ಹಾಕಿದ್ರು. ಯಾವಾಗ ಅವರು ದೇವರ ಆಲಯದ ಕೆಲಸಕ್ಕೆ ಕೈ ಹಾಕಿದ್ರು, ದೇವರು ಅವರ ಜೊತೆ ಇದ್ರು. ಅಲ್ಲೂಯ. 12ನೇ ವಚನದಲ್ಲಿ 13ನೇ ವಚನದಲ್ಲಿ ನಾವು ಓದ್ಕೊಳ್ಳುವಾಗ, ಯೆಹೋವನ ದೂತನಾದ ಹಗ್ಗಾಯನನ್ನು ನೋಡಿ ಜನರಿಗೆ ನಿಮ್ಮೊಂದಿಗೆ ಇದ್ದೇನೆ ಎಂದು ಯೆಹೋವನು ನುಡಿಯುತ್ತಾನೆ ಅಂತ ದೇವರು ಹೇಳ್ತಿರೋದು. ನಿಮ್ಮೊಂದಿಗೆ ಇದ್ದೇನೆ.
ಯಾಕಂದ್ರೆ ನೀವು ನನಗಿಷ್ಟವಾದ ಕಾರ್ಯವನ್ನು ಮಾಡ್ತಿದ್ದೀರ. ಈ ದೇವರ ಆಲಯದ ಕೆಲಸವನ್ನು ನೀವು ಪ್ರಾರಂಭಿಸ್ತಿರೋದ್ರಿಂದ ನಾನು ನಿಮ್ಮ ಜೊತೆ ಇದ್ದೇನೆ. ಅನೇಕ ಜನ ವಿಶ್ವಾಸಿಗಳು ನಾನು ದೇವ್ರ ನಂಬಿದ್ದೀನಲ್ಲ, ಇದೇನೋ ದೇವ್ರ ನನ್ನ ಜೊತೆ ಇರ್ತಾರೆ ಅನ್ಕೊಂತಾರೆ. ಸುಮ್ಮನೆ ನಾನು ದೇವ್ರ ನಂಬಿದ್ದೀನಲ್ಲ, ದೀಕ್ಷೆನ ತಗೊಂಡ್ಬಿಟ್ಟಿದ್ದೀನಲ್ಲ, ದೇವ್ರ ನನ್ನ ಜೊತೆ ಇರ್ತಾರೆ. ದೇವರ ಚಿತ್ತದಲ್ಲಿ ನೀವು ಮಾಡಿಲ್ಲ ಅಂದ್ರೆ ಹೇಗೆ ದೇವರ ಜೊತೆ ಇರ್ತಾರೆ? ದೇವರಿಗೆ ನೀನು ಪ್ರಥಮ ಸ್ಥಾನ ಕೊಟ್ಟಿಲ್ಲ ಅಂದ್ರೆ ದೇವರು ಹೇಗೆ ನಿನ್ನ ಜೊತೆ ಇದ್ದು ದೇವರಿಗೆ ಆಶೀರ್ವಾದ ಮಾಡ್ತಾರೆ? ದೇವರಿಗೆ ನೀನು ವಿಧೇಯರಾಗಿಲ್ಲ ಅಂದ್ರೆ, ಇಲ್ಲಿ ದೇವರಿಗೆ ವಿಧೇಯರಾದ್ಮೇಲೆ ದೇವರ ಚಿತ್ತಕ್ಕೆ ವಿಧೇಯರಾಗಿದ್ದೇನೆ, ದೇವರ ಆಲಯದ ಕೆಲಸಕ್ಕೆ ಕೈ ಹಾಕಿದ್ದೇನೆ, ದೇವರು ಅವ್ರ ಜೊತೆ ಇದ್ದಿದ್ದು. 2 ವರ್ಷಗಳು ಅವ್ರು ನಿಲ್ಲಿಸ್ಬಿಟ್ಟಿದ್ರು ದೇವಾಲಯ. ಶತ್ರುಗಳೆಲ್ಲ ಅವ್ರ ವಿರುದ್ಧವಾಗಿ ಬಂದಿದ್ರು. ಆದರೆ ಈಗ ದೇವರ ಜೊತೆ ಇದ್ದಿದ್ದಕ್ಕೆ ಮತ್ತೆ ಅವರು ಆಲಯದ ಕೆಲಸಕ್ಕೆ ಕೈ ಹಾಕಿದ್ರು. ಯಾರು ತಡೆಯಕ್ಕಾಗಲಿಲ್ಲ. ಅಲ್ಲೂಯ. ಮತ್ತೆ 3ನೇದಾಗಿ ನಾವು ನೋಡುವಾಗ ನಾವು ನೋಡ್ತೀವಿ ದೇವರ ಉನ್ನತವಾದ ಮಹಿಮೆಯಲ್ಲಿ ನಿರೀಕ್ಷೆ ಇದೆ ಅಂತ ಹೇಳಿ. ದೇವರ ಉನ್ನತವಾದ ಮಹಿಮೆಯಲ್ಲಿ ನಿರೀಕ್ಷೆ ಇದೆ ಎಂಬುದಾಗಿ ನಾವು ನೋಡ್ತೇವೆ. 2ನೇ ಅಧ್ಯಾಯ 1ರಿಂದ 9 ತನಕ ನಾವು ಅದನ್ನ ನೋಡಬಹುದು. ಏನ್ ಮಾಡ್ತಿದೆ ಕೇಳಿಸ್ಕೊಳ್ಳಿ. ದೇವರ ವಾಕ್ಯ ದೇವರಲ್ಲಿ ಆ ನಿರೀಕ್ಷೆ ಇರಬೇಕು ಎಂಬುದಾಗಿ ನಾವು ನೋಡ್ತೇವೆ. ಆತನ ಮಹಿಮೆಯಲ್ಲಿ ನಿರೀಕ್ಷೆ ಇರಬೇಕು ಎಂಬುದಾಗಿ ನಾವು ಇದರಲ್ಲಿ 3 ವಿಷಯಗಳ ಬಗ್ಗೆ ನಾವು ನೋಡುವಾಗ, ಮೊದಲನೇದಾಗಿ ಈ ದೇವಾಲಯದ ಮಹಿಮೆ ಹಿಂದಿನ ದೇವಾಲಯಕ್ಕಿಂತ ಹೆಚ್ಚಾಗಿತ್ತು ಅಂತ. ಹಿಂದಿನ ದೇವಾಲಯದ ಮಹಿಮೆಗಿಂತ ಈ ಆಲಯಕ್ಕೆ ಹೆಚ್ಚು ಮಹಿಮೆ ಇತ್ತು ಎಂಬುದಾಗಿ ಹಗ್ಗಾಯ 2ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ನೋಡ್ತೇವೆ. 2ನೇದಾಗಿ ದೇವರ ಸಭೆಯ ಮಹಿಮೆ ಶ್ರೇಷ್ಠ. 3ನೇದಾಗಿ ಇದನ್ನು ನಾವು ಅರ್ಥ ಮಾಡ್ತೀವಿ. ಇವ್ರು ಕಟ್ಟಿದ್ರಲ್ಲ ಆಲಯ, ಸೊಲೊಮೋನನು ಕಟ್ಟಿದ ಆಲಯಕ್ಕಿಂತ ಈ ಆಲಯದ ಮೇಲೆ ಹೆಚ್ಚಿನ ಮಹಿಮೆ ಇದೆ ಎಂಬುದಾಗಿ 2ನೇ ಅಧ್ಯಾಯ 3ನೇ ವಚನ ನಾವು ಓದೋದು ಅರ್ಥ ಆಗುತ್ತೆ. ಈ ಆಲಯದ ಪೂರ್ವ ವೈಭವವನ್ನು ನೋಡಿದವರು ನಿಮ್ಮಲ್ಲಿ ಎಷ್ಟು ಮಂದಿ ಕುಳಿತಿದ್ದೀರಿ? ಇದರ ಈಗಿನ ಸ್ಥಿತಿಯು ನಿಮಗೆ ಹೇಗೆ ತೋರುತ್ತದೆ? ನಿಮ್ಮ ದೃಷ್ಟಿಗೆ ಏನೂ ಇಲ್ಲದಾಗಿ ಕಾಣಿಸುತ್ತದಲ್ಲವೇ ಅಂತ ಹೇಳಿ ಹಾಗೆ ಹೇಳ್ತಾ ಮುಂದೆ ಹೋಗ್ತಾ ಅಲ್ಲಿ ಹೇಳ್ತಿರುವಂಥದ್ದು ಮುಂದೆ ಇದ್ದ ಮಹಿಮೆಗಿಂತ, ಮೊದಲ ಆಲಯದಲ್ಲಿ ಕಟ್ಟಲ್ಪಟ್ಟಂತ ಮೊದಲ ಆಲಯದಲ್ಲಿದ್ದ ಮಹಿಮೆಗಿಂತ ಈಗ ಕಟ್ಟಿರುವ ಆಲಯದಲ್ಲಿ ಹೆಚ್ಚಿನ ಮಹಿಮೆ ಇರುತ್ತೆ ಅಂತ ಹೇಳ್ತಿರೋದೇನಂದ್ರೆ, ಹಿಂದೆ ಇರುವಂಥ ಜನರು ಬೈಬಲ್ ಇರುವಂಥವರಾಗಲಿ ನಂತರ ಬಂದಂಥ ವ್ಯಕ್ತಿಗಳಾಗಲಿ ಅವ್ರಿಗಿರುವಂಥ ಮಹಿಮೆಗಿಂತ, ಅವ್ರಿಗಿರುವಂಥ ಬಲಗಿಂತ, ಅವ್ರಿಗಿರುವಂಥ ದೇವರ ಕೃಪೆಗಿಂತ ಹೆಚ್ಚಿನ ಕೃಪೆ ದೇವರು ನಮಗೆ ಕೊಡೋದಕ್ಕೆ ಸಿದ್ಧರಾಗಿದ್ದಾರೆ. ಆದರೆ ನಾವು ಇಲ್ಲಿ ನಾವು ದೇವರ ಸಭೆ ದೇವರ ರಾಜ್ಯಕ್ಕೆ ಪ್ರಥಮ ಸ್ಥಾನ ಕೊಡಬೇಕು. ಯಾಕಂದ್ರೆ ಅವರ ಮಹಿಮೆ ಶ್ರೇಷ್ಠ, ದೇವರ ಸಭೆಯ ಮಹಿಮೆ ಶ್ರೇಷ್ಠ, ದೇವರ ರಾಜ್ಯದ ಮಹಿಮೆ ಶ್ರೇಷ್ಠ. ಅದು ಶಾಶ್ವತವಾದ ಮಹಿಮೆ, ದೇವರ ರಾಜ್ಯ ಅನ್ನೋದು. ಈ ಸತ್ಯಗಳನ್ನು ನಾವು ತಿಳಿದವರಾಗಿ ಆ ನಿರೀಕ್ಷೆಯಲ್ಲಿ ನಾವು ಜೀವನ ಮಾಡಬೇಕು. ಈ ಲೋಕದಲ್ಲಿ ಮಾತ್ರನೇ ನಾವು ಬದುಕಿ ಸಾಯಂತ ಎಷ್ಟು ಮಾಡ್ತಾ ಇರೋದು. ಸಭೆ ಅನ್ನೋದು ನಮ್ಮ ಕುಟುಂಬ, ಅದು ನಾವೇನು ಗಂಡ ಹೆಂಡತಿ ಮಕ್ಕಳು ಇರ್ತೀವಲ್ಲ ಅದು ಕುಟುಂಬ. ಆದರೆ ಅದು ಶರೀರಿಕವಾದ ಕುಟುಂಬ, ಅದು ಇದು ಆತ್ಮಿಕವಾದ ಕುಟುಂಬ. ನಾವೆಲ್ಲರೂ ಈ ಸಭೆಯಲ್ಲಿ ಅಣ್ಣ ತಮ್ಮಂದಿರು ಅಕ್ಕ ತಂಗಿ ಹೇಳ್ತಾರೆ, ಅದಲ್ಲವೇ ನಮ್ಮೆಲ್ಲರೂ ಒಬ್ಬನೇ ತಂದೆ ಯೇಸು ಕ್ರಿಸ್ತ. ಆಮೇಲೆ ಹಾಗಾಗಿ ನಿಮ್ಮ ಕುಟುಂಬಗಳನ್ನು ನೀವು ಪ್ರೀತಿ ಮಾಡುವ ಹಾಗೆ, ನಿಮ್ಮ ಕುಟುಂಬಗಳ ಬಗ್ಗೆ ನೀವು ಯೋಚನೆ ಮಾಡುವ ಹಾಗೆ, ನಿಮ್ಮ ಕುಟುಂಬಗಳನ್ನು ಕಟ್ಟುವ ಹಾಗೆ ಈ ಸಭೆಯನ್ನು ನಾವೆಲ್ಲರೂ ಕಟ್ಟಬೇಕು.
ಎಲ್ಲರಂತೆ ಇರಬೇಕು ಅಂದರೆ ನಿಮ್ಮ ಗಂಡ ಮಾತ್ರ ದುಡ್ಕೊಂಡು ಬಂದು ನೋಡ್ಕೊಂಡ್ರೆ ಸಾಕ. ಅಲ್ಲಿ ಹೆಂಡತಿ ಏನು ಮಾಡೋದು ಬೇಡ, ಮಕ್ಕಳೇನು ಮಾಡೋದು ಬೇಡ. ಅಲ್ಲ, ಗಂಡ ಮಾಡೋ ಕೆಲಸ ಗಂಡ ಮಾಡಬೇಕು, ಹೆಂಡತಿ ಕೆಲಸ ಮಾಡಬೇಕು, ಹೆಂಡತಿ ಮಾಡಬೇಕು, ಮಕ್ಕಳ ಕೆಲಸಗಳು ಮಕ್ಕಳು ಮಾಡಬೇಕು. ಒಂದು ಕುಟುಂಬ ಬಲವಾಗಿ ನಿಲ್ಲಬೇಕು ಅಂದರೆ ಯಾವಾಗ ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಕೂಡ ಒಂದಾಗಿ ಒಂದು ಮನಸ್ಸಲ್ಲಿ ಅವ್ರು ಜೀವಿಸ್ತಾರೋ ಕೆಲಸ ಮಾಡ್ತಾರೋ ಆ ಕುಟುಂಬ ಕಟ್ಟಲ್ಪಡುತ್ತೆ. ಮತ್ತು ಯಾರ ಕುಟುಂಬಗಳಲ್ಲಿ ಗಂಡ ಹೆಂಡತಿ ಮಕ್ಕಳು ತಂದೆ ತಾಯಿ ಮಕ್ಕಳ ಮಧ್ಯದಲ್ಲಿ ಸರಿಯಾದ ಸಂಬಂಧ ಇರೋದಿಲ್ವೋ, ಒಬ್ಬರು ಮಾತು ಒಬ್ಬರು ಕೇಳೋದಿಲ್ವೋ ಅಂಥ ಕುಟುಂಬಗಳು ಇದ್ದ ಸ್ಥಿತಿಯಲ್ಲಿ ಇರುತ್ತೆ, ಇನ್ನೂ ಹಾಳಾಗ್ತಾ ಇರುತ್ತೆ. ನಾನು ಹೇಳ್ತಿರುವಂಥದ್ದು, ಒಂದು ಕುಟುಂಬ ಕಟ್ಟಲ್ಪಡಬೇಕು ಅಂದರೆ ಆ ಮನೆಯಲ್ಲಿರುವವರೆಲ್ಲರಲ್ಲೂ ಕೂಡ ಒಂದು ಮನಸ್ಸಿರಬೇಕು, ಒಂದು ಒಗ್ಗಟ್ಟಿರಬೇಕು. ಎಲ್ಲರಿಗೂ ಆಸೆ ಇರಬೇಕು ಈ ಕುಟುಂಬನ ಕಟ್ಟಬೇಕು, ಎಲ್ಲರಿಗೂ ಆಸೆ ಇರಬೇಕು ನಮಗಾಗಿ ಒಂದು ಮನೆ ಕಟ್ಕೋಬೇಕು, ಎಲ್ಲರಿಗೂ ಆಸೆ ಇರಬೇಕು ನಮ್ಮ ಮಕ್ಕಳನ್ನ ಬೆಳೆಸಬೇಕು, ನಮ್ಮ ಭವಿಷ್ಯವನ್ನ ನಾವು ಸಿದ್ಧ ಮಾಡ್ಕೋಬೇಕು. ಇವತ್ತು ನಾವು ಕಷ್ಟಪಟ್ಟಿಲ್ಲ ಅಂದ್ರೆ ನಾಳೆ ನಮ್ಮ ಭವಿಷ್ಯ ಕಷ್ಟಕರವಾಗಿರುತ್ತೆ. ಇವತ್ತು ನಾವು ಸರಿಪಡಿಸ್ಕೊಂಡಿಲ್ಲ, ಇವತ್ತು ನಾವೇನು ಸಂಪಾದನೆ ಮಾಡಿ ಇಟ್ಕೊಂಡಿಲ್ಲ ಅಂದ್ರೆ ನಾಳೆ ಬೆಳಗ್ಗೆ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ. ಯೌವನ ಇರುವಾಗಲೇ ನಾವು ಭವಿಷ್ಯಕ್ಕಾಗಿ ಸಿದ್ಧತೆ ಮಾಡ್ಕೊಂಡಿಲ್ಲ, ನಮ್ಮ ಮನೆಯನ್ನ ಕಟ್ಕೊಂಡಿಲ್ಲ ಅಂದ್ರೆ ವಯಸ್ಸಾದ ಮೇಲೆ ನಾವು ಕಷ್ಟಪಡ್ಬೇಕಾಗುತ್ತೆ. ಸೊ ಏನಕ್ಕೆ ಹೇಳ್ತೀನಿ ಅಂದ್ರೆ ಶಾರೀರಿಕವಾಗಿ ನಾನು ಹೇಳ್ತೇನೆ, ಅದೇ ರೀತಿ ಆತ್ಮಿಕವಾಗಿ ಇಲ್ಲಿರುವಂಥ ನಾವೆಲ್ಲರೂ ಕೂಡ ನಮ್ಮೆಲ್ಲರಲ್ಲೂ ಒಂದು ಮನಸ್ಸಿರಬೇಕು. ಬೈಬಲಲ್ಲಿ ನೋಡುವ ಹಾಗೆ ತಲೆ ಅನ್ನೋದು ಯೇಸು ಕ್ರಿಸ್ತನು, ಸಭೆಗೆ ತಲೆಯಾದ ಯೇಸು ಕ್ರಿಸ್ತನು, ದೇಹದಲ್ಲಿರುವ ಎಲ್ಲ ಅಂಗಗಳು ಇಲ್ಲಿರುವಂಥ ನಾವೆಲ್ಲರೂ ಕೂಡ. ನಿನ್ನೆ ಕೂಡ ಅನುಗುಡಲ್ಲಿ ಒಬ್ಬ ಸೇವಕರು ಬಂದು ನಿರ್ವಾಹಕ ಹೇಳ್ತಾ ಇದ್ದಾರೆ, ಅವರಿಗೆ ಭಾಷಾಂತರ ಮಾಡೋದಕ್ಕೆ ನನ್ನ ಕರೆದಿದ್ರು, ಹೋಗಿದ್ದೆ. ಅವರು ಕೂಡ ನನಗೆ ಹೇಳ್ತಾ ಇದ್ದಾರೆ ಬೈಬಲಲ್ಲಿರುವಂಥ ವಿಷಯ, ಕೈ ಕಾಲು ಎಲ್ಲವೂ ಕೂಡ. ಕೈ ಮಾತ್ರ ಕೆಲಸ ಮಾಡ್ತಾ ಇದ್ದಾರೆ, ಹೇಗಿರುತ್ತೆ ಯೋಚನೆ ಮಾಡೋಣ. ಕಾಲದಕ್ಕೆ ಸಹಕರಿಸಲಿಲ್ಲ ಅಂದ್ರೆ ಕೈ ಕಾಲು, ನಮ್ಮ ಹೃದಯ, ಆ ಹೃದಯದ ಬಡಿತ, ಪ್ರತಿಯೊಂದು ನಮ್ಮ ದೇಹದಲ್ಲಿರುವ ಒಂದೊಂದು ಅಂಗಗಳು, ನರಗಳು ಕೂಡ ಕೆಲಸ ಮಾಡಬೇಕು, ಮೂಳೆಗಳು ಕೂಡ ಕೆಲಸ ಮಾಡಬೇಕು. ಪ್ರತಿಯೊಂದು ಕೆಲಸ ಮಾಡಿದ್ರೆ ಮಾತ್ರನೇ ನಾವು ಅನ್ಕೊಂಡಿದ್ದ ಕಡೆ ಹೋಗೋದಕ್ಕೂ ಅನ್ಕೊಂಡಿದ್ದ ಕೆಲಸ ಮಾಡೋದಕ್ಕೂ ಸಾಧ್ಯವಾಗುತ್ತೆ. ಇಲ್ಲ ಅಲ್ಲೋಗೋದು, ಕಾಲಿ ಕೆಲಸ ಆದರೆ ಕೈ ಸುಮ್ಮನೆ ಇರೋದು, ಕೈ ಕೆಲಸ ಆದರೆ ಕಾಲು ಸುಮ್ಮನೆ ಇದ್ರೆ ಅದು ಆಗೋದಿಲ್ಲ. ಹಾಗೆ ಸಭೆಯಲ್ಲಿ ನಾವೆಲ್ಲರೂ ಕೂಡ ಚಿಕ್ಕ ಅಂಗದಿಂದ ದೊಡ್ಡ ಅಂಗಗಳು ನಮ್ಮಲ್ಲಿರುವ ಹಾಗೆ ಚಿಕ್ಕವರಿಂದ ದೊಡ್ಡವರು ಪ್ರತಿಯೊಬ್ಬರು ನಾವೇ ಸಭೆಯಲ್ಲಿ ಇದ್ದೀವಿ. ಈ ಸಭೆನ ನಾವೆಲ್ಲರೂ ಕಟ್ಟಬೇಕು. ಅದಲ್ಲೂಯ್ಯ, ನಾವೆಲ್ಲರೂ ಲೆಕ್ಕ ಕೊಡಬೇಕಾದಂಥ ನಮ್ಮ ಶಿರಸ್ಸಿಗೆ, ನಮ್ಮ ತಲೆಗೆ, ತಲೆ ಹೇಳಿದಾಗಲೇ ಎಲ್ಲವೂ ನಡೆಯುತ್ತೆ. ನಮ್ಮ ದೇಹದಲ್ಲಿ ಎಲ್ಲ ಅಂಗಗಳು ಎಲ್ಲೇ ಹೋಗ್ಬೇಕು, ಏನೇ ಮಾಡ್ಬೇಕಂದ್ರೂ ಕೂಡ ನಮ್ಮ ಮೆದುಳು ಹೇಳೋ ಹಾಗೆ, ನಮ್ಮ ತಲೆ ಹೇಳೋ ಹಾಗೆ ನಾವು ಮಾಡ್ತೀವಿ. ಹೌದಾ ಅಲ್ವಾ? ಹಾಗೆಯೇ ಮನೆಯಲ್ಲಿ ಒಬ್ಬರು ಯಜಮಾನರು ಇರ್ತಾರೆ. ಅದೊಂದು ವೇಳೆ ಕೆಲವ್ರ ಮನೆಯಲ್ಲಿ ಹೆಂಡತಿ ಯಜಮಾನಿಯಾಗಿರ್ತಾರೆ, ಕೆಲವ್ರ ಮನೆಯಲ್ಲಿ ಗಂಡ ಯಜಮಾನನಾಗಿರ್ತಾರೆ, ಕೆಲವ್ರ ಮನೆಯಲ್ಲಿ ಮಗ ಮಗಳು ಯಜಮಾನಿಯಾಗಿ ನಡೆಸ್ತಿರ್ತಾರೆ. ಅವ್ರು ಹೇಳೋ ಹಾಗೆನೇ ಕುಟುಂಬ ನಡೀತಾ ಇರ್ತಾರೆ. ಒಂದು ಮನೆಗೆ ಒಬ್ಬರು ತಲೆ ಅಂತ ಇರ್ತಾರೆ, ಅವ್ರು ಹೇಳಿದಾಗನೇ ಕುಟುಂಬ ನಡೀತಾರೆ. ಈ ಸಭೆಗೆ ಸೇವಕರೆಲ್ಲ ತಲೆ, ಯೇಸುವೆ ತಲೆ. ಹಲ್ಲೆಲೂಯಾ. ಯೇಸು ಸ್ವಾಮಿನೇ ಶಿರಸ್ಸು ನಮ್ಮ ಸಭೆಗೆ. ನಾವೆಲ್ಲರೂ ಕೂಡ ಅಂಗಗಳಾಗಿರೋದ್ರಿಂದ ಈಗಾಗಲೇ ನಾನು ಹೇಳಿದಾಗ ಇಸ್ರಾಯೇಲ್ ಹೇಗೆ ದೇವರ ಆಲಯ ಕಟ್ಟಿದೆ, ಅವ್ರ ಬಗ್ಗೆ ಅವರು ಯೋಚನೆ ಮಾಡ್ಕೊಂಡಿದ್ರು, ಅಲ್ಲಿವರೆಗೂ ಕೂಡ ದೇವರ ಮಹಿಮೆ ಅವರಲ್ಲಿ ಇರಲಿಲ್ಲ, ದೇವರವ್ರ ಜೊತೆ ಇರಲಿಲ್ಲ. ಯಾವಾಗ ದೇವರ ವಾಕ್ಯ ಬಂದಾಗ ಅವ್ರು ನಾನು ದೇವರ ಆಲಯ ಕಟ್ಟಬೇಕು, ದೇವರ ಸಭೆ ಕಟ್ಟಬೇಕು ಅಂತ ತೀರ್ಮಾನ ಮಾಡಿಕೊಂಡ್ರು, ದೇವರವ್ರ ಜೊತೆ ಇದ್ರು. ಹಲ್ಲೆಲೂಯಾ. ಇಲ್ಲಿರುವಂಥ ನೀವೆಲ್ಲರೂ ಕೂಡ ನಾನು ಹೇಳೋದು, ಪ್ರತಿ ವಾರ ನಾವು ಬರ್ತಾ ಇನ್ನು ಅನೇಕರನ್ನು ನಾವು ಸಭೆಗೆ ನಡೆಸ್ತಾ, ಸಭೆಗೆ ಬರೋರು ಕೂಡ ಯಾರೇ ಬಲಹೀನರಾಗಿದ್ರು ಕೂಡ ಅವ್ರನ್ನ ಬಲಪಡಿಸ್ತಾ, ದೇವರ ಸೇವೆ ಇದು, ಮನುಷ್ಯರ ಸೇವೆ ಅಲ್ಲ. ಇವತ್ತು ನಾನು ಇರ್ತೀನಿ, ಹೋಗ್ಬಿಡ್ತೀನಿ, ನೀವು ಒಂದು ದಿನ ಇರ್ತೀರಾ, ಆಮೇಲೆ ನೀವು ಕೂಡ ಎಲ್ಲರೂ ಬಿಟ್ಟು ಹೋಗ್ತೀರಾ. ಬದುಕಿರೋ ತನಕ ನಮ್ಮೆಲ್ಲರ ಉದ್ದೇಶ ಒಂದು, ನಮ್ಮ ಕುಟುಂಬವನ್ನು ದೇವರಿಗೋಸ್ಕರ ಕಟ್ಟಬೇಕು, ಎರಡನೇದು ಸಭೆನ ದೇವರಿಗೋಸ್ಕರ ಕಟ್ಟಬೇಕು. ಅರ್ಥ ಆಗ್ತಿದೆಯಾ? ಅರ್ಥ ಆಗ್ತಿದೆಯಾ? ಹಲ್ಲೆಲೂಯಾ. ಆ ರೀತಿ ನಾವು ಮಾಡಬೇಕು ಅಂದರೆ ದೇವರಿಗೆ ನಾವು ಮೊದಲನೇ ಸ್ಥಾನ ಕೊಟ್ಟು ಮಾತ್ರನೇ ಮಾಡ್ತೀವಿ. ದೇವರಿಗೆ ಪ್ರಥಮ ಸ್ಥಾನ ಕೊಟ್ಟಿಲ್ಲ ಅಂದರೆ ಯಾವುದನ್ನು ಕೂಡ ನಾವು ಸರಿಯಾಗಿ ಮಾಡೋದಕ್ಕಾಗೋದಿಲ್ಲ. ಮುಕ್ತಾಯದಲ್ಲಿ ನಾವು ಮಾಡೋಣ.
ವಿಷಯಗಳ ಕಡೆಗೆ ಗಮನ ಕೊಡುವಾಗ ದೇವರಿಗೆ ನಾವು ಪ್ರಥಮ ಕೊಡಬೇಕು. ಗಲಾತ್ಯ 2:27 ನನ್ನನ್ನು ನಾನು ಸಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ, ಇನ್ನು ಮೇಲೆ ಬದುಕುವುದು ನಾನಲ್ಲ, ಕ್ರಿಸ್ತನೇ ನನ್ನಲ್ಲಿ ಬದುಕಿದ್ದಾರೆ. ದೇವರಿಗೆ ಪ್ರಥಮ ಸ್ಥಾನ ಕೊಡೋದು ಅಂದರೆ ನಾನು, ನನ್ನ ಇಷ್ಟ, ನನ್ನ ಬಯಕೆಗಳು ಅನ್ನೋದೆಲ್ಲ, ನನ್ನ ಹಳೆಯ ಸ್ವಭಾವವನ್ನೆಲ್ಲ ಸಿಲುಬೆಗೆ ಹಾಕಿ ಕ್ರಿಸ್ತನಲ್ಲಿ ಬದುಕುವಂತೆ ಮಾಡೋದು. ಎರಡನೇದಾಗಿ ನಾವು ನೋಡುವಾಗ ಆತನ ಕರೆಗೆ ನಾವು ವಿಧೇಯರಾಗಿರಬೇಕು. ಆತನ ಕರೆಗೆ ವಿಧೇಯರಾಗಿ ಅಂತ ಯೆಶಾಯ 6:8 ದೇವರು ಹೇಳೋದೇನು ಗೊತ್ತಾ? ನನಗೋಸ್ಕರ ಯಾರು ಹೋಗ್ತಾರೆ, ನನಗೋಸ್ಕರ ಸೇವೆ ಮಾಡಕ್ಕೆ ಯಾರು ಹೋಗ್ತಾರೆ, ನನಗೋಸ್ಕರ ಸಾಕ್ಷ್ಯ ನಿಲ್ಲಕ್ಕೆ ಯಾರು ಹೋಗ್ತಾರೆ ಅಂತ ದೇವರಿಗೆ ಹೇಳುವಾಗ ಯೆಶಾಯ ಹೇಳ್ತಾನೆ, ದೇವರೇ ನಾನು ಇಲ್ಲಿದ್ದೀನಿ, ನನ್ನನ್ನು ಕಳಿಸು ಅಂತ ಹೇಳಿ. ಹಲ್ಲೆಲೂಯಾ, ನಾನಿದ್ದೀನಿ, ನನ್ನನ್ನು ಕಳಿಸು ಅಂತ ಹೇಳಿ. ಸೊ ಇವತ್ತು ಕೂಡ ಲೋಕಕ್ಕೆಲ್ಲ ಸ್ವಾರ್ಥ ಸಾಲ ಪಡಬೇಕು. ನಿಮ್ಮ ಮನೆಯವರಿಗೆ, ನಿಮ್ಮ ಕುಟುಂಬದವರಿಗೆ, ನಿಮ್ಮ ಸ್ನೇಹಿತರಿಗೆ, ಸಂಬಂಧರಿಗೆ ಸ್ವಾರ್ಥ ಸಾರಬೇಕು ಅಂದರೆ ಯಾರು ಹೋಗಿ ಸ್ವಾರ್ಥ ಸಾರಕ್ಕಾಗುತ್ತೆ? ನೀನಲ್ಲದೆ ಯಾರು ಸ್ವಾರ್ಥ ಸಾರಕ್ಕಾಗುತ್ತೆ? ನೀನು ಹೇಳಬೇಕು, ದೇವರೇ ನಾನು ಸ್ವಾರ್ಥ ಸಾರ್ತೀನಿ, ನನ್ನನ್ನು ಬಲಪಡಿಸಿ, ನನಗೆ ಧೈರ್ಯ ಕೊಡು. ಯಾವ ರೀತಿ ಅವರಿಗೆ ನಿಮ್ಮ ಸ್ವಾರ್ಥ ಹೇಳಬೇಕು, ಪರಿಶುದ್ಧಾತ್ಮದಿಂದ ನನ್ನನ್ನು ನಡೆಸು, ಉಪಯೋಗಿಸು ಅಂತ ಹೇಳಿ ದೇವರಿಗೆ ನಾವು ಒಪ್ಪಿಸಿಕೊಳ್ಳುವಾಗ ದೇವರು ನಮ್ಮನ್ನ ಉಪಯೋಗಿಸ್ತಾರೆ. ಮೂರನೇದಾಗಿ ನಾವು ನೋಡುವಾಗ ಆತನ ಆಜ್ಞೆಗೆ ಒಳಗಾಗಬೇಕು. ಆತನ ಆಜ್ಞೆಯನ್ನು ಲೋಕಕ್ಕೆಲ್ಲ ನಾವು ಹೋಗಿ ಸ್ವಾರ್ಥ ಸಾರಬೇಕು. ಯೆರೂಸಲೇಮ್, ಯೂದಾಯ, ಸಮಾರ್ಯ, ಭೂಲೋಕದ ಕಟ್ಟ ಕಡೆಯವರೆಗೂ ನಾವು ಹೋಗಬೇಕು ಅಂತ ಹೇಳ್ಬಿಟ್ಟು ಯಾವಾಗ ಆ ರೀತಿ ನಾವು ಹೋಗ್ತೀವೋ ದೇವರು ಖಂಡಿತ ದೇವರು ನಮ್ಮ ಜೊತೆ ಇರ್ತಾರೆ. ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಾನು ನಿಮ್ಮ ಸಂಗಡ ಇರ್ತೀನಿ ಅಂತ ಹೇಳಿರುವ ದೇವರು ಯಾವಾಗ ನೀನು ಆತನ ಆಜ್ಞೆಗೊಳಗಾದ್ರೆ ಈ ಮೂರು ವಿಷಯಗಳು, ಆತನ ಪ್ರಥಮ ಸ್ಥಾನ ಕೊಡೋದು, ಆತನ ಕರೆಯುವಿಕೆಗೆ ವಿಧೇಯರಾಗಿರೋದು, ಆತನ ಆಜ್ಞೆಗೆ ಒಳಗಾಗಿ ಸುವಾರ್ತೆಗಾಗಿ ನಮ್ಮನ್ನು ಸಮರ್ಪಣೆ ಮಾಡಿಕೊಳ್ಳುವಾಗ ದೇವರು ನಮ್ಮ ಜೊತೆ ಇರ್ತೀನಿ ಅಂತ ನೀವು ಭಯ ಪಡೋ ಅವಶ್ಯಕತೆ ಇಲ್ಲ. ಎಂಥ ಪರಿಸ್ಥಿತಿ ಬಂದರೂ ಕೂಡ ನೀನು ದೇವರಿಗೆ ಪ್ರಥಮ ಸ್ಥಾನ ಕೊಟ್ಟಿದ್ದೀಯ ಅಂದರೆ ಅನ್ಯ ಜನರ ಮುಂದೆ ದೇವರು ನಮ್ಮನ್ನು ತಲೆಯನ್ನಾಗಿ ಮಾಡ್ತಾನೆ, ನಮ್ಮ ಬಾಲವನ್ನಾಗಿ ಮಾಡೋಣ. ಹಲ್ಲೆಲೂಯಾ, ನಾವು ಭಯ ಪಡೋದಿಲ್ಲ. ಭಯ ಪಡೋದು ಯಾರು ಅಂದರೆ ಅವ್ರಿಗೋಸ್ಕರ ಬದುಕುವವರು, ದೇವರಿಗೋಸ್ಕರ ಬದುಕುವವರು ಭಯ ಪಡೋ ಅವಶ್ಯಕತೆ ಇಲ್ಲ. ಇವಾಗ ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಈ ಒಂದು ಅಜ್ಞಾನ ಪುಸ್ತಕದಿಂದ, ಇವತ್ತು ಕೇಳಿದಂಥ ಸಂದೇಶದಿಂದ ನಾವು ಒಂದು ತೀರ್ಮಾನದೊಂದಿಗೆ ಇವತ್ತು ಹೋಗಬೇಕು. ಏನು ಆ ತೀರ್ಮಾನ ಅಂದರೆ, ನನ್ನ ಜೀವಿತದಲ್ಲಿ ನನ್ನ ದೇವರಿಗೆ ನಾನು ಮೊದಲನೇ ಸ್ಥಾನ ಕೊಡ್ತೇನೆ. ಬೇರೆ ಎಲ್ಲರಿಗಿಂತ, ಬೇರೆ ಎಲ್ಲ ವಿಷಯಗಳಿಗಿಂತ ನನ್ನ ದೇವರೇ ಎಲ್ಲದರಲ್ಲೂ ನನಗೆ ಮೊದಲು, ಬೇರೆ ಯಾರೂ ಅಲ್ಲ. ನಾನು ಹೇಳಿರೋದನ್ನು ಸುಮ್ಮನೆ ಕೇಳಿಸ್ಕೊಂಡು ಹೋಗಬೇಡಿ. ನೀವು ಸುಮ್ಮನೆ ಕೇಳಿಸ್ಕೊಂಡು ವಾಪಸ್ ಮನೆಗೆ ಹೋದರೆ ನಿಮ್ಮ ಜೀವನದಲ್ಲಿ ಏನು ಪ್ರಯೋಜನ ಇರಲ್ಲ. ಅದೇನೋ ದಾರಿ ಮಕ್ಕಳಲ್ಲಿ ಬಿದ್ದ ಬೀಜಗಳು ಹಾಗೆ ಇರುತ್ತಷ್ಟೇ ಈ ದೇವರ ವಾಕ್ಯ, ಇಲ್ಲ ಬಂಡೆ ಮೇಲೆ ಬಿದ್ದ ಬೀಜದ ಹಾಗೆ ಇರುತ್ತಷ್ಟೇ ದೇವರ ವಾಕ್ಯ, ಇಲ್ಲ ಅಂದರೆ ಮುಳ್ಳಿನ ಪೊದೆಯಲ್ಲಿ ಬಿದ್ದ ಹಾಗೆ ಇರುತ್ತದೆ ದೇವರ ವಾಕ್ಯ. ಅದೇನು ಪ್ರಯೋಜನ ಇಲ್ಲ. ನಿನಗೂ ಪ್ರಯೋಜನ ಇರಲ್ಲ, ನಿಮ್ಮ ಕುಟುಂಬದವರಿಗೂ ಪ್ರಯೋಜನ ಇರಲ್ಲ. ಆದರೆ ಒಳ್ಳೆಯ ನೆಲದಲ್ಲಿ ಬಿದ್ದ ಬೀಜದ ಆಗಿರಬೇಕು ಅಂದರೆ ತೀರ್ಮಾನದೊಂದಿಗೆ ಹೋಗಬೇಕು. ದೇವರೇ ಹೌದು ಸ್ವಾಮಿ, ಒಂದು ವೇಳೆ ಇದುವರೆಗೂ ನಾನು ನಿನಗೆ ಪ್ರಥಮ ಸ್ಥಾನ ಕೊಡದೇ ಇರ್ಬೋದು, ನಿನಗೆ ಮೊದಲನೇ ಸ್ಥಾನ ಕೊಡದೇ ಇರ್ಬೋದು, ಇನ್ಮೇಲೆ ನನ್ನ ಎಲ್ಲ ವಿಷಯಗಳಲ್ಲಿ ನನ್ನ ಜೀವನ ಪರ್ಯಂತರ ನನಗೆ ಮೊದಲು ನೀನು. ಹಲ್ಲೆಲೂಯಾ. ಈ ವಾಕ್ಯದಿಂದ ದೇವರು ನಮ್ಮನ್ನು ಆಶೀರ್ವಾದ ಮಾಡಿ ಪ್ರಾರ್ಥನೆ ಮಾಡ್ತಾರೆ. ಪರಿಶುದ್ಧನಾದ ದೇವರೇ, ನಮ್ಮ ಸ್ತೋತ್ರವನ್ನು ಸ್ವಾಮಿ. ಈ ರೀತಿಯಾಗಿ ದೇವರೇ ನಿಮ್ಮ ಸ್ಥಳದಲ್ಲಿ ಕೂಡಿ ಬರಲಿಕ್ಕೆ ಕೃಪೆ ತೋರಿಸಲಿಕ್ಕೆ ಸ್ತೋತ್ರ. ನಿಮಗೆ ಪ್ರಥಮ ಸ್ಥಾನ ಕೊಟ್ಟು ನಿಮಗೋಸ್ಕರ ನಾವು ಜೀವಿಸಲು ಸಹಾಯ ಮಾಡಿ. ಇಷ್ಟು ವರ್ಷಗಳು ನನಗೋಸ್ಕರ, ನನ್ನ ಕುಟುಂಬಕ್ಕೋಸ್ಕರ
ನನ್ನ ಒಂದು ಶಾರೀರಿಕವಾದ ಆಸೆಗಳು ಇಚ್ಛೆಗಳನ್ನು ನೆರವೇರಿಸುವುದಕ್ಕೋಸ್ಕರ ನಾನು ಬದುಕ್ತಾ ಇದ್ದೆ. ಆದರೆ ದೇವರೇ, ನಿಮ್ಮ ಆಸೆಯನ್ನು ನೆರವೇರಿಸೋದಕ್ಕಾಗಿ, ನಿಮ್ಮ ಚಿತ್ತವನ್ನು ನೆರವೇರಿಸೋದಕ್ಕಾಗಿ, ನಿಮ್ಮ ಯೋಜನೆಯನ್ನು ಜೀವನದಲ್ಲಿ ನೆರವೇರಿಸೋದಕ್ಕಾಗಿ ಸ್ವಾಮಿ ನಿನಗೆ ಸಂತಸ್ಥಾನ ಕೊಡಲು ಬಯಸಿದ್ದೇನೆ. ಅಪ್ಪ ದೇವರೇ, ನನ್ನನ್ನು ನಾನು ಸಿಲುಬೆಗೆ ಹಾಕಿಸಿಕೊಂಡಿದ್ದೇನೆ. ಹೊಸ ಸೃಷ್ಟಿಯಾಗಿ ನಾನು ಬದುಕಲು ತೀರ್ಮಾನಿಸಿಕೊಂಡಿದ್ದೇನೆ. ದೇವರೇ ಸಹಾಯ ಮಾಡಿ. ಇನ್ನೂ ಹೆಚ್ಚಾಗಿ ನಿಮ್ಮ ರಾಜ್ಯಕ್ಕೋಸ್ಕರ, ನೀತಿಗೋಸ್ಕರ ತವಕ ಕೊಡಲು, ಇನ್ನೂ ಹೆಚ್ಚಾಗಿ ನಿಮ್ಮ ಸೇವೆಯಲ್ಲಿ, ಸ್ವಾರ್ಥ ಸೇವೆಗಳಲ್ಲಿ ಉಪಯೋಗವಾಗಲು ನಮ್ಮನ್ನು ದೇವರೇ ಸ್ತೋತ್ರ ಸಹಾಯ ಮಾಡಿ. ನಮ್ಮನ್ನು ಉಪಯೋಗಿಸು. ನಿನ್ನ ಪರಿಶುದ್ಧಾತ್ಮತೆಯಲ್ಲಿರುವಂಥ ಎಲ್ಲ ಸಭಿಕರನ್ನು ಈ ಒಂದು ಯೂಟ್ಯೂಬ್ ಮೂಲಕ ಕೇಳಿರುವಂಥ ಎಲ್ಲ ನಿನ್ನ ಮಕ್ಕಳನ್ನು ತುಂಬಿಸಿ ಉಪಯೋಗಿಸು. ಕ್ರಿಸ್ತನ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇನೆ.